ಇವಾಗ ಹಾಟ್ ಆ್ಯಂಡ್ ಸ್ಪೈಸಿ ಕೊರಿಯನ್ ಮ್ಯಾಗಿನ ಮಾಡಿಬಿಟ್ಟು ರಿವ್ಯೂ ಹೇಗಿದೆ ಅಂತ ನೋಡೋಣ. ಇದು ಕುಕ್ಕಿಂಗ್ ಡೈರೆಕ್ಷನಲ್ಲಿ ಬಾಯ್ಲ್ 400 ml ಆಫ್ ವಾಟರ್ ಅಂತ ಇದೆ. ಅದಕ್ಕೆ ನೂಡಲ್ಸ್ ಹಾಕಿ ಬೇಯಿಸಿ ಡ್ರೈನ್ ಔಟ್ ಮಾಡಬೇಕು ವಾಟರ್ನ. ಆಮೇಲೆ ಆ್ಯಡ್ ಸೀಸ್ನಿಂಗ್ ಮಿಕ್ಸ್. ಬನ್ನಿ ಮಾಡಿ. ಇವಾಗ ವಾಟರ್ ಚೆನ್ನಾಗಿ ಬಾಯ್ಲ್ ಆಗಿದೆ. ಈ ಟೈಮಿಗೆ ನೂಡಲ್ಸ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಇಷ್ಟು ಇವಾಗ ನೂಡಲ್ಸ್ ಎಲ್ಲ ಚೆನ್ನಾಗಿ ಬೆಂದಿದೆ. ಸೊ ಇವಾಗ ಇಲ್ಲಿರೋ ವಾಟರ್ನೆಲ್ಲ ಡ್ರೈನ್ ಔಟ್ ಮಾಡಬೇಕು. ಇವಾಗ ಬರೀ ನೂಡಲ್ಸ್ ಮಾತ್ರ ಬೇಕು ನಮಗೆ. ನೂಡಲ್ಸ್ನ ವಾಟರ್ ಎಲ್ಲ ಡ್ರೈನ್ ಔಟ್ ಮಾಡಿ ನೂಡಲ್ಸ್ನ ತಗೋಬೇಕು. ಸೊ ಇವಾಗ ಈ ನೂಡಲ್ಸಿಗೆ ಅಲ್ಲಿ ಕೊಟ್ಟಿರೋ ಸೀಸ್ನಿಂಗ್ ಮಸಾಲಾಸ್ ಮತ್ತು ಆಯಿಲ್ ಸೀಸ್ನಿಂಗ್ ಮಿಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಸರ್ವ್ ಮಾಡಿದ್ರೆ ಕೊರಿಯನ್ ಸ್ಪೈಸಿ ಹಾಟ್ ಆ್ಯಂಡ್ ಸ್ಪೈಸಿ ನೂಡಲ್ಸ್ ರೆಡಿ ಟು ಹೀಟ್. ಇವಾಗ ನೂಡಲ್ಸ್ ರೆಡಿ ಆಗಿದೆ. ತಿಂದು ಹೇಗಿದೆ ಅಂತ ಆನೆಸ್ಟ್ ಆಗಿ ರಿವ್ಯೂ ಕೊಡೋಣ. ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ತುಂಬಾ ಸ್ಪೈಸಿ ಆಗಿದೆ, ಚೆನ್ನಾಗಿದೆ. ಟ್ರೈ ಮಾಡ್ಬೋದು, ನೀವು ಟ್ರೈ ಮಾಡಿ ನೋಡಿ, ಚೆನ್ನಾಗಿದೆ. ಟೊಮೊಟೊ ಬೇಡ ಅಂತ ಇಟ್ಬಿಟ್ಟವನೇ. ತಿಂತಿದ್ದಾರೆ ಇವಾಗ. ಸೂಪರ್ ಆಗಿದೆ. ಖಾರ ಇಲ್ಲ. ಯಪ್ಪ ಖಾರ ಪುಡಿನೇ ಜೋಳ. ರಿಯಾಕ್ಷನ್ ನೋಡಿ.